ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಮತ್ತೊಂದು ಡೆಡ್ ಲೈನ್ ನ ಆತಂಕ. ಶಕ್ತಿ ಯೋಜನೆಯಿಂದ ಖಾಸಗಿ ಸಾರಿಗೆ ಸಂಸ್ಥೆಗಳಿಗೆ ಲಾಸ್ ಆಗ್ತಾ ಇದೆ. ಇದೇ ತಿಂಗಳ 22ರ ಒಳಗೆ ಇದನ್ನ ಬಗೆಹರಿಸಬೇಕು ಅಂತ ಹೇಳಿ ಹಾಗೆ ಕೆಲ ಡಿಮಾಂಡ್ಗಳನ್ನ ಕೂಡ ಸರ್ಕಾರದ ಮುಂದಿಡಲಾಗಿದೆ. ಇದನ್ನ ಈಡೇರಿಸದೆ ಹೋದ್ರೆ ಬಂದ್ ಮಾಡೋದಾಗಿಯೂ ಎಚ್ಚರಿಕೆ ನೀಡಲಾಗಿದೆ. 60ಕ್ಕೂ ಹೆಚ್ಚು ಖಾಸಗಿ ಸಾರಿಗೆ ಸಂಘಟನೆಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಿ ನಿರ್ಧಾರಕ್ಕೆ ಬರಲಾಗಿದೆ. ಆಟೋ, ಟ್ಯಾಕ್ಸಿ, ಖಾಸಗಿ ಬಸ್, ಗೂಡ್ಸ್ ವಾಹನ ಎಲ್ಲವೂ ಕೂಡ ಬಂದ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಖಾಸಗಿ ಸಾರಿಗೆ ಸಂಘದ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಈ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಪರ ಮಾತಾಡಬೇಕು, ಹಾಗೆ ಮಾತಾಡಿ 22ನೇ ತಾರೀಕು ಆಗತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದು ಬಿಟ್ಟು ನಾವು ಕೂಡ ನಮಗೆ ಹತ್ತಿರದಲ್ಲಿ ಸೇರ್ಬೇಕಂತ ಕೆಲವು ಎಂಎಲ್ಎಗಳನ್ನ ಹೋಗಿ ಮತ್ತೆ ಫಿಸಿಕಲಿ ನಾವು ಭೇಟಿ ಮಾಡಿ ಅವರು ಕೂಡ ಮನವಿಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇದನ್ನ ಸದನದಲ್ಲಿ ಇರಬೇಕು ಅಂತ. ಅದಾಗ್ಯೂ ಕೂಡ ಸರ್ಕಾರ ಬದಲಿಲ್ಲ ಅಂದ್ರೆ ಸರ್, ತಾವು ಹೇಳಿದಂಗೆ 22ನೇ ತಾರೀಕು ಕಡೆಯ ಗಡುವಾಗುತ್ತೆ. 23 ಅಥವಾ 24ನೇ ತಾರೀಕು ನಮ್ಮೆಲ್ಲ ಸದಸ್ಯರನ್ನ, ನಮ್ಮ ಎಲ್ಲ ಸಂಘಟನೆಗಳನ್ನ, ಹಿಂದೆ 32 ಇತ್ತು, ಇವತ್ತು ಬೆಂಗಳೂರಲ್ಲಿ ನಮ್ಮ ಇಡೀ ರಾಜ್ಯದ ಹಲವು ಸಂಘಟನೆಗಳು ನಮ್ಮ ಹತ್ರ ಮೆಂಬರ್ ಆಗಿದೆ. ಇವತ್ತು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಮತ್ತೊಂದು ಡೆಡ್ ಲೈನ್ ನ ಆತಂಕ. ಶಕ್ತಿ ಯೋಜನೆಯಿಂದ ಖಾಸಗಿ ಸಾರಿಗೆ ಸಂಸ್ಥೆಗಳಿಗೆ ಲಾಸ್ ಆಗ್ತಾ ಇದೆ. ಇದೇ ತಿಂಗಳ 22ರ ಒಳಗೆ ಇದನ್ನ ಬಗೆಹರಿಸಬೇಕು ಅಂತ ಹೇಳಿ ಹಾಗೆ ಕೆಲ ಡಿಮಾಂಡ್ಗಳನ್ನ ಕೂಡ ಸರ್ಕಾರದ ಮುಂದಿಡಲಾಗಿದೆ. ಇದನ್ನ ಈಡೇರಿಸದೆ ಹೋದ್ರೆ ಬಂದ್ ಮಾಡೋದಾಗಿಯೂ ಎಚ್ಚರಿಕೆ ನೀಡಲಾಗಿದೆ. 60ಕ್ಕೂ ಹೆಚ್ಚು ಖಾಸಗಿ ಸಾರಿಗೆ ಸಂಘಟನೆಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಿ ನಿರ್ಧಾರಕ್ಕೆ ಬರಲಾಗಿದೆ. ಆಟೋ, ಟ್ಯಾಕ್ಸಿ, ಖಾಸಗಿ ಬಸ್, ಗೂಡ್ಸ್ ವಾಹನ ಎಲ್ಲವೂ ಕೂಡ ಬಂದ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಖಾಸಗಿ ಸಾರಿಗೆ ಸಂಘದ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಈ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಪರ ಮಾತಾಡಬೇಕು, ಹಾಗೆ ಮಾತಾಡಿ 22ನೇ ತಾರೀಕು ಆಗತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದು ಬಿಟ್ಟು ನಾವು ಕೂಡ ನಮಗೆ ಹತ್ತಿರದಲ್ಲಿ ಸೇರ್ಬೇಕಂತ ಕೆಲವು ಎಂಎಲ್ಎಗಳನ್ನ ಹೋಗಿ ಮತ್ತೆ ಫಿಸಿಕಲಿ ನಾವು ಭೇಟಿ ಮಾಡಿ ಅವರು ಕೂಡ ಮನವಿಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇದನ್ನ ಸದನದಲ್ಲಿ ಇರಬೇಕು ಅಂತ. ಅದಾಗ್ಯೂ ಕೂಡ ಸರ್ಕಾರ ಬದಲಿಲ್ಲ ಅಂದ್ರೆ ಸರ್, ತಾವು ಹೇಳಿದಂಗೆ 22ನೇ ತಾರೀಕು ಕಡೆಯ ಗಡುವಾಗುತ್ತೆ. 23 ಅಥವಾ 24ನೇ ತಾರೀಕು ನಮ್ಮೆಲ್ಲ ಸದಸ್ಯರನ್ನ, ನಮ್ಮ ಎಲ್ಲ ಸಂಘಟನೆಗಳನ್ನ, ಹಿಂದೆ 32 ಇತ್ತು, ಇವತ್ತು ಬೆಂಗಳೂರಲ್ಲಿ ನಮ್ಮ ಇಡೀ ರಾಜ್ಯದ ಹಲವು ಸಂಘಟನೆಗಳು ನಮ್ಮ ಹತ್ರ ಮೆಂಬರ್ ಆಗಿದೆ. ಇವತ್ತು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಮತ್ತೊಂದು ಡೆಡ್ ಲೈನ್ ನ ಆತಂಕ. ಶಕ್ತಿ ಯೋಜನೆಯಿಂದ ಖಾಸಗಿ ಸಾರಿಗೆ ಸಂಸ್ಥೆಗಳಿಗೆ ಲಾಸ್ ಆಗ್ತಾ ಇದೆ. ಇದೇ ತಿಂಗಳ 22ರ ಒಳಗೆ ಇದನ್ನ ಬಗೆಹರಿಸಬೇಕು ಅಂತ ಹೇಳಿ ಹಾಗೆ ಕೆಲ ಡಿಮಾಂಡ್ಗಳನ್ನ ಕೂಡ ಸರ್ಕಾರದ ಮುಂದಿಡಲಾಗಿದೆ. ಇದನ್ನ ಈಡೇರಿಸದೆ ಹೋದ್ರೆ ಬಂದ್ ಮಾಡೋದಾಗಿಯೂ ಎಚ್ಚರಿಕೆ ನೀಡಲಾಗಿದೆ. 60ಕ್ಕೂ ಹೆಚ್ಚು ಖಾಸಗಿ ಸಾರಿಗೆ ಸಂಘಟನೆಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಿ ನಿರ್ಧಾರಕ್ಕೆ ಬರಲಾಗಿದೆ. ಆಟೋ, ಟ್ಯಾಕ್ಸಿ, ಖಾಸಗಿ ಬಸ್, ಗೂಡ್ಸ್ ವಾಹನ ಎಲ್ಲವೂ ಕೂಡ ಬಂದ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಖಾಸಗಿ ಸಾರಿಗೆ ಸಂಘದ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಈ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಪರ ಮಾತಾಡಬೇಕು, ಹಾಗೆ ಮಾತಾಡಿ 22ನೇ ತಾರೀಕು ಆಗತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದು ಬಿಟ್ಟು ನಾವು ಕೂಡ ನಮಗೆ ಹತ್ತಿರದಲ್ಲಿ ಸೇರ್ಬೇಕಂತ ಕೆಲವು ಎಂಎಲ್ಎಗಳನ್ನ ಹೋಗಿ ಮತ್ತೆ ಫಿಸಿಕಲಿ ನಾವು ಭೇಟಿ ಮಾಡಿ ಅವರು ಕೂಡ ಮನವಿಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇದನ್ನ ಸದನದಲ್ಲಿ ಇರಬೇಕು ಅಂತ. ಅದಾಗ್ಯೂ ಕೂಡ ಸರ್ಕಾರ ಬದಲಿಲ್ಲ ಅಂದ್ರೆ ಸರ್, ತಾವು ಹೇಳಿದಂಗೆ 22ನೇ ತಾರೀಕು ಕಡೆಯ ಗಡುವಾಗುತ್ತೆ. 23 ಅಥವಾ 24ನೇ ತಾರೀಕು ನಮ್ಮೆಲ್ಲ ಸದಸ್ಯರನ್ನ, ನಮ್ಮ ಎಲ್ಲ ಸಂಘಟನೆಗಳನ್ನ, ಹಿಂದೆ 32 ಇತ್ತು, ಇವತ್ತು ಬೆಂಗಳೂರಲ್ಲಿ ನಮ್ಮ ಇಡೀ ರಾಜ್ಯದ ಹಲವು ಸಂಘಟನೆಗಳು ನಮ್ಮ ಹತ್ರ ಮೆಂಬರ್ ಆಗಿದೆ. ಇವತ್ತು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಮತ್ತೊಂದು ಡೆಡ್ ಲೈನ್ ನ ಆತಂಕ. ಶಕ್ತಿ ಯೋಜನೆಯಿಂದ ಖಾಸಗಿ ಸಾರಿಗೆ ಸಂಸ್ಥೆಗಳಿಗೆ ಲಾಸ್ ಆಗ್ತಾ ಇದೆ. ಇದೇ ತಿಂಗಳ 22ರ ಒಳಗೆ ಇದನ್ನ ಬಗೆಹರಿಸಬೇಕು ಅಂತ ಹೇಳಿ ಹಾಗೆ ಕೆಲ ಡಿಮಾಂಡ್ಗಳನ್ನ ಕೂಡ ಸರ್ಕಾರದ ಮುಂದಿಡಲಾಗಿದೆ. ಇದನ್ನ ಈಡೇರಿಸದೆ ಹೋದ್ರೆ ಬಂದ್ ಮಾಡೋದಾಗಿಯೂ ಎಚ್ಚರಿಕೆ ನೀಡಲಾಗಿದೆ. 60ಕ್ಕೂ ಹೆಚ್ಚು ಖಾಸಗಿ ಸಾರಿಗೆ ಸಂಘಟನೆಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಿ ನಿರ್ಧಾರಕ್ಕೆ ಬರಲಾಗಿದೆ. ಆಟೋ, ಟ್ಯಾಕ್ಸಿ, ಖಾಸಗಿ ಬಸ್, ಗೂಡ್ಸ್ ವಾಹನ ಎಲ್ಲವೂ ಕೂಡ ಬಂದ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಖಾಸಗಿ ಸಾರಿಗೆ ಸಂಘದ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಈ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಪರ ಮಾತಾಡಬೇಕು, ಹಾಗೆ ಮಾತಾಡಿ 22ನೇ ತಾರೀಕು ಆಗತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದು ಬಿಟ್ಟು ನಾವು ಕೂಡ ನಮಗೆ ಹತ್ತಿರದಲ್ಲಿ ಸೇರ್ಬೇಕಂತ ಕೆಲವು ಎಂಎಲ್ಎಗಳನ್ನ ಹೋಗಿ ಮತ್ತೆ ಫಿಸಿಕಲಿ ನಾವು ಭೇಟಿ ಮಾಡಿ ಅವರು ಕೂಡ ಮನವಿಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇದನ್ನ ಸದನದಲ್ಲಿ ಇರಬೇಕು ಅಂತ. ಅದಾಗ್ಯೂ ಕೂಡ ಸರ್ಕಾರ ಬದಲಿಲ್ಲ ಅಂದ್ರೆ ಸರ್, ತಾವು ಹೇಳಿದಂಗೆ 22ನೇ ತಾರೀಕು
ಕಡೆಯ ಗಡುವಾಗುತ್ತೆ 23 ಅಥವಾ 24ನೇ ತಾರೀಕು ನಮ್ಮ ಎಲ್ಲ ಸದಸ್ಯರನ್ನ ನಮ್ಮ ಎಲ್ಲ ಸಂಘಟನೆಗಳನ್ನ ಹಿಂದೆ 32 ಇತ್ತು. ಇವತ್ತು ಬೆಂಗಳೂರು ನಮ್ಮ ಇಡೀ ರಾಜ್ಯದ ಹಲವು ಸಂಘಟನೆಗಳು ನಮ್ಮ ಹತ್ರ ಮೆಂಬರ್ ಆಗಿದೆ. ಇವತ್ತು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಮತ್ತೊಂದು ಡೆಡ್ ಲೈನ್ ನ ಆತಂಕ. ಶಕ್ತಿ ಯೋಜನೆಯಿಂದ ಖಾಸಗಿ ಸಾರಿಗೆ ಸಂಸ್ಥೆಗಳಿಗೆ ಲಾಸ್ ಆಗ್ತಾ ಇದೆ. ಇದೇ ತಿಂಗಳ 22ರ ಒಳಗೆ ಇದನ್ನ ಬಗೆಹರಿಸಬೇಕು ಅಂತ ಹೇಳಿ ಹಾಗೆ ಕೆಲ ಡಿಮಾಂಡ್ಗಳನ್ನ ಕೂಡ ಸರ್ಕಾರದ ಮುಂದಿಡಲಾಗಿದೆ. ಇದನ್ನ ಈಡೇರಿಸದೆ ಹೋದ್ರೆ ಬಂದ್ ಮಾಡೋದಾಗಿಯೂ ಎಚ್ಚರಿಕೆ ನೀಡಲಾಗಿದೆ. 60ಕ್ಕೂ ಹೆಚ್ಚು ಖಾಸಗಿ ಸಾರಿಗೆ ಸಂಘಟನೆಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಿ ನಿರ್ಧಾರಕ್ಕೆ ಬರಲಾಗಿದೆ. ಆಟೋ, ಟ್ಯಾಕ್ಸಿ, ಖಾಸಗಿ ಬಸ್, ಗೂಡ್ಸ್ ವಾಹನ ಎಲ್ಲವೂ ಕೂಡ ಬಂದ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಖಾಸಗಿ ಸಾರಿಗೆ ಸಂಘದ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಈ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಪರ ಮಾತಾಡಬೇಕು, ಹಾಗೆ ಮಾತಾಡಿ 22ನೇ ತಾರೀಕು ಆಗತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದು ಬಿಟ್ಟು ನಾವು ಕೂಡ ನಮಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಕೆಲವು MLAಗಳನ್ನ ಹೋಗಿ ಗೊತ್ತಾ ಫಿಸಿಕಲಿ ನಾವು ಭೇಟಿ ಮಾಡಿ ಅವರು ಕೂಡ ಮನವಿಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇದನ್ನ ಸದನದಲ್ಲಿ ಇರಬೇಕು ಅಂತ. ಅದಾಗ್ಯೂ ಕೂಡ ಸರ್ಕಾರ ಬದಲಿಲ್ಲ ಅಂದ್ರೆ ಸರ್, ತಾವು ಹೇಳಿದಂಗೆ 22ನೇ ತಾರೀಕು ಕಡೆಯ ಗಡುವಾಗುತ್ತೆ. 23 ಅಥವಾ 24ನೇ ತಾರೀಕು ನಮ್ಮ ಎಲ್ಲ ಸದಸ್ಯರನ್ನ ನಮ್ಮ ಎಲ್ಲ ಸಂಘಟನೆಗಳನ್ನ ಹಿಂದೆ 32 ಇತ್ತು. ಇವತ್ತು ಬೆಂಗಳೂರು ನಮ್ಮ ಇಡೀ ರಾಜ್ಯದ ಹಲವು ಸಂಘಟನೆಗಳು ನಮ್ಮ ಹತ್ರ ಮೆಂಬರ್ ಆಗಿದೆ. ಇವತ್ತು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಮತ್ತೊಂದು ಡೆಡ್ ಲೈನ್ ನ ಆತಂಕ. ಶಕ್ತಿ ಯೋಜನೆಯಿಂದ ಖಾಸಗಿ ಸಾರಿಗೆ ಸಂಸ್ಥೆಗಳಿಗೆ ಲಾಸ್ ಆಗ್ತಾ ಇದೆ. ಇದೇ ತಿಂಗಳ 22ರ ಒಳಗೆ ಇದನ್ನ ಬಗೆಹರಿಸಬೇಕು ಅಂತ ಹೇಳಿ ಹಾಗೆ ಕೆಲ ಡಿಮಾಂಡ್ಗಳನ್ನ ಕೂಡ ಸರ್ಕಾರದ ಮುಂದಿಡಲಾಗಿದೆ. ಇದನ್ನ ಈಡೇರಿಸದೆ ಹೋದ್ರೆ ಬಂದ್ ಮಾಡೋದಾಗಿಯೂ ಎಚ್ಚರಿಕೆ ನೀಡಲಾಗಿದೆ. 60ಕ್ಕೂ ಹೆಚ್ಚು ಖಾಸಗಿ ಸಾರಿಗೆ ಸಂಘಟನೆಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಿ ನಿರ್ಧಾರಕ್ಕೆ ಬರಲಾಗಿದೆ. ಆಟೋ, ಟ್ಯಾಕ್ಸಿ, ಖಾಸಗಿ ಬಸ್, ಗೂಡ್ಸ್ ವಾಹನ ಎಲ್ಲವೂ ಕೂಡ ಬಂದ್ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಖಾಸಗಿ ಸಾರಿಗೆ ಸಂಘದ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಈ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಪರ ಮಾತಾಡಬೇಕು, ಹಾಗೆ ಮಾತಾಡಿ 22ನೇ ತಾರೀಕು ಆಗತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದು ಬಿಟ್ಟು ನಾವು ಕೂಡ ನಮಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಕೆಲವು MLAಗಳನ್ನ ಹೋಗಿ ಗೊತ್ತಾ ಫಿಸಿಕಲಿ ನಾವು ಭೇಟಿ ಮಾಡಿ ಅವರು ಕೂಡ ಮನವಿಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇದನ್ನ ಸದನದಲ್ಲಿ ಇರಬೇಕು ಅಂತ. ಅದಾಗ್ಯೂ ಕೂಡ ಸರ್ಕಾರ ಬದಲಿಲ್ಲ ಅಂದ್ರೆ ಸರ್, ತಾವು ಹೇಳಿದಂಗೆ 22ನೇ ತಾರೀಕು ಕಡೆಯ ಗಡುವಾಗುತ್ತೆ. 23 ಅಥವಾ 24ನೇ ತಾರೀಕು ನಮ್ಮ ಎಲ್ಲ ಸದಸ್ಯರನ್ನ ನಮ್ಮ ಎಲ್ಲ ಸಂಘಟನೆಗಳನ್ನ ಹಿಂದೆ 32 ಇತ್ತು. ಇವತ್ತು ಬೆಂಗಳೂರು ನಮ್ಮ ಇಡೀ ರಾಜ್ಯದ ಹಲವು ಸಂಘಟನೆಗಳು ನಮ್ಮ ಹತ್ರ ಮೆಂಬರ್ ಆಗಿದೆ. ಇವತ್ತು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಮತ್ತೊಂದು ಡೆಡ್ ಲೈನ್ ನ ಆತಂಕ. ಶಕ್ತಿ ಯೋಜನೆಯಿಂದ ಖಾಸಗಿ ಸಾರಿಗೆ ಸಂಸ್ಥೆಗಳಿಗೆ ಲಾಸ್ ಆಗ್ತಾ ಇದೆ. ಇದೇ ತಿಂಗಳ 22ರ ಒಳಗೆ ಇದನ್ನ ಬಗೆಹರಿಸಬೇಕು ಅಂತ ಹೇಳಿ ಹಾಗೆ ಕೆಲ ಡಿಮಾಂಡ್ಗಳನ್ನ ಕೂಡ ಸರ್ಕಾರದ ಮುಂದಿಡಲಾಗಿದೆ. ಇದನ್ನ ಈಡೇರಿಸದೆ ಹೋದ್ರೆ ಬಂದ್ ಮಾಡೋದಾಗಿಯೂ ಎಚ್ಚರಿಕೆ ನೀಡಲಾಗಿದೆ. 60ಕ್ಕೂ ಹೆಚ್ಚು ಖಾಸಗಿ ಸಾರಿಗೆ ಸಂಘಟನೆಗಳ ಜೊತೆಯಲ್ಲಿ